ಹೊಸ್ದಾಗಿ ಯಾರಾದ್ರೂ ಹುಡುಗರು ಹೋದ್ರೆ ಯಾಕೆ ಏನು ಅಂತ ಕೇಳಲ್ವಾ? ನಮಗ್ ಬೇಕಾಗಿರೋದು ಆ ಮನೆಗ್ ಒಂದ್ಸಲ ಎಂಟ್ರಿ ಅಷ್ಟೇ. ಮಾಮೂಲಿ ಹೋಗೋರ್ ತರಾನೇ ಹೋಗ್ಬೇಕು. ನಮ್ ಹುಡುಗರು ನಾವ್ ಏನೇ ಕೆಲ್ಸ ಹೇಳಿದ್ರು ಕರೆಕ್ಟಾಗಿ ಮಾಡ್ಕೊಂಡ್ ಬರ್ತಾರೆ. ಸರಿ, ಹಾಗಿದ್ರೆ ಹುಡುಗರ್ನ ರೆಡಿ ಮಾಡಿದ್ಮೇಲೆ ನನಗೆ ಹೇಳು. ಅಲ್ಲಿಗೆ ಹೋದ್ಮೇಲೆ ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ ಹೇಳು. ಶಾಂತಿ ಮತ್ತೆ ಅರ್ಚನಾ ಮನೇಲಿರೋ ವಿಡಿಯೋನು ನನಗೆ ಕಳಿಸ್ಬೇಕು. ಆಗ ಏನ್ ಪ್ರೂವ್ ಆಗುತ್ತೆ ಅಂತ ಹೇಳ್ತೀಯಾ? ಅಕಸ್ಮಾತ್ ಒಬ್ರೇ ಇದ್ರೆ ಶಾಂತಿ ಇದ್ದಲ್ಲಿ ಅರ್ಚನಾ ಇರಕ್ಕಾಗಲ್ಲ, ಅರ್ಚನಾ ಇದ್ದಲ್ಲಿ ಶಾಂತಿ ಇರಕ್ಕಾಗಲ್ಲ. ಇನ್ ಕೇಸ್ ಬೇರೆ ಬೇರೆನೇ ಆಗಿದ್ರೆ ಅರ್ಚನಾ ಶಾಂತಿ ಇಬ್ರು ಇದ್ದಾರೆ ಅನ್ನೋದು ಕನ್ಫರ್ಮ್ ಆಗತ್ತೆ. ನಿನ್ನ ಐಡಿಯಾ ಏನೋ ಸೂಪರ್ ಆಗಿದೆ ಮಂತ್ರ. ಸಂಜಯ್, ನಾಳೆ ಬೆಳಿಗ್ಗೆನೆ ಇಬ್ರು ಹುಡುಗರನ್ನ ರೆಡಿ ಮಾಡು. ಆಯ್ತಕ್ಕ, ಹಾಗೆ ಮಾಡ್ತೀವಿ. ಅಕ್ಕ, ಇನ್ಮೇಲೆ ನೀವು ನಮ್ಮ ಜೊತೆನೆ ಪರ್ಮನೆಂಟ್ ಆಗಿ ಇದ್ಬಿಡಿ ಅಕ್ಕ. ಯಾಕೋ ನಾನಿನ್ ಫಾರಿನ್ಗೆ ಹೋಗ್ತಿದ್ದೀನ? ಇಲ್ಲ ಅಕ್ಕ, ನೀವು ಸ್ಕೆಚ್ಚು ಸರಿಯಾಗಿ ಹಾಕೊಡ್ತಿರಲ್ವಾ, ಅದಕ್ಕೆ. ಅವನ್ ತಮಾಷೆಗೆ ಹಾಗಂದ್ರು ಅವನ್ ಹೇಳೋ ಮಾತು ನಿಜಾನೇ. ಸುಮ್ಮನೆ ಇರು. ಎರಡೂ ಜಾಗದಲ್ಲಿ ಇಬ್ರು ಇದ್ದಾರೆ ಅನ್ನೋದಾದ್ರೆ ಆ ಶಾಂತಿ ಕಂಟ್ರೋಲಲ್ಲಿ ಅರ್ಚನಾ ಇದ್ದಾಳೆ ಅನ್ನೋದು ಅರ್ಥ ಆಗತ್ತೆ. ಕರೆಕ್ಟ್ ಮಂತ್ರ. ಅರ್ಚನಾ, ಅರ್ಚನಾ ಮೇಡಮ್, ಬಿಸಿ ಬಿಸಿ ಕಾಫಿ ತಗೊಂಡ್ ಬಂದಿದ್ದೀನಿ, ಬೇಗ ಬರ್ಬೇಕು. ಬಂದೆ ಬಂದೆ ಬಂದೆ. ಹಾ, ತಂದ್ಯಾ? ಹಾ, ಬಿಸಿ ಬಿಸಿ ಕಾಫಿ. ಬಿಸಿ ಇದೆ, ಹುಷಾರು. ಹೇ, ನೀನ್ ಕುಡ್ದ್ಯಾ? ಪರವಾಗಿಲ್ಲ ಮೇಡಮ್, ನೀವು ಕುಡೀರಿ, ನಾವು ಆಮೇಲೆ ಕುಡಿತೀವಿ. ಏನು ಇದು? ಇದನ್ನ ಕಾಫಿ ಅಂತಾರ? ಥೂ. ಎಲೆ ಅರ್ಚನಾ, ಇದ್ಯಾಕೋ ತುಂಬಾ ಅತಿ ಆಯ್ತು ನಿಂದು. ಕಾಫಿ ಸಖತ್ತಾಗೇ ಇದೆ ತಾನೆ, ಬಿಸಿ ಇದೆ, ಸ್ಟ್ರಾಂಗೂ ಇದೆ, ಸಕ್ಕರೆನೂ ಕರೆಕ್ಟಾಗೇ ಇದೆ. ನೋಡಿ ಮೇಡಮ್, ನಮಗೆ ಕಾಫಿ ಮಾಡೋಕ್ ಬರೋದೇ ಹೀಗೆ. ಸುಮ್ಮನೆ ಕುಡೀರಿ ಅಷ್ಟೇ. ಹಾ, ಅರ್ಥ ಆಯ್ತು. ಇವಾಗ ನಿಮ್ ನಾಟಕ ನನಗೆ ಅರ್ಥ ಆಯ್ತು. ಇವಾಗ ಈ ಡ್ರಾಮಾನ ನೆಪ ಇಟ್ಕೊಂಡು ಶುರು ಮಾಡೋದು. ಇವಾಗ ಏನಂತ? ಚಿನ್ನು, ನಾನು ಹೋಟೆಲ್ಗೆ ಹೋಗಿ ಇಡ್ಲಿ ವಡೆ ತಿಂದು ಒಂದು ಕಾಫಿ ಕುಡ್ದು ಎಷ್ಟು ದಿನ ಆಗೋಯ್ತು. ಪ್ಲೀಸ್ ನನ್ನ ಕರ್ಕೊಂಡು ಹೋಗು, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಕೈಗೆ ಬೇಕಾದ್ರೆ ಚೈನ್ ಹಾಕು, ಹಗ್ಗ ಕಟ್ಟು, ಹೇಗಾದ್ರೂ ಮಾಡಿ ಕರ್ಕೊಂಡು ಹೋಗ್ತೀಯಾ ಅಂತ ಕೇಳೋದಕ್ಕೆ ತಾನೇ ಇಷ್ಟೆಲ್ಲ ಡ್ರಾಮಾ ಮಾಡ್ತಾ ಇರೋದು. ಅರ್ಚನಾ ಮೇಡಮ್, ಇವೆಲ್ಲ ನಮ್ಮ ಹತ್ರ ನಡೆಯಲ್ಲ. ತಗೊಳ್ಳೆ, ಕಾಫಿ ಕುಡೀರಿ. ನನಗಿನ್ನೂ ಸಾಕಷ್ಟು ಕೆಲಸ ಇದೆ, ಇನ್ನೂ ಹೋಗಿ ತಿಂಡಿ ಮಾಡ್ಬೇಕು ನಾನು. ಹಾ, ಏನು ಇದೇನು? ಏನೇನು? ಏಯ್, ಇದೇನು? ಕಾಫಿ. ಯಾರು ಕುಡ್ದಿದ್ದು? ನಾನು. ಅದು ಅಲ್ಲ, ಇವಾಗ ಇದರಲ್ಲಿ ಏನ್ ತಪ್ಪಿದೆ? ಸಾರಿ. ಹೌದು, ನೀವು ಕುಡ್ದಿದ್ದೆ ಅಂಜಲ್, ನಾನು ಕುಡಿಲಿಲ್ವಾ? ಕುಡಿಯೋ ತರ ಮಾಡಿದ್ ನೀವೇ ತಾನೆ? ನಾನೇನ್ ಕುಡಿ ಅಂತ ಹೇಳಿದ್ನ ನಿಂಗೆ? ಹಾ, ನೀನ್ ತಾನೇ ಕಿತ್ಕೊಂಡ್ ಕುಡ್ದಿದ್ದು. ಹೇಳಿ ಸರ್, ಮಾತಾಡಿ. ಏಯ್, ಬಾರೋ ಇಲ್ಲಿ. ದೊಡ್ಡ ರೋಮಿಯೋ ನೆನಪ ನಿನ್ಗೆ? ಏನಂದೆ? ನಾನ್ ಇವ್ನ ಆಚೆ ಕರ್ಕೊಂಡು ಹೋಗು, ಸುತ್ಸು, ಇಡ್ಲಿ ವಡೆ ಕೊಡ್ಸು ಅಂತ ಹೇಳ್ತೀನಂತೆ. ಹಲೋ, ಏನು ಡೇಟಿಂಗ್ ಅನ್ಕೊಂಡ್ಬಿಟ್ಟಿದ್ಯಾ? ಅದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಹೋಗ್ಬಿಟ್ಟು ಬಿಸಿ ಬಿಸಿ ಕಾಫಿ ಮಾಡ್ಕೊಂಬ. ಹಲೋ, 2 ಲೋಟ. ಇವನ್ ಕಾಫಿ ತರ್ತಾನಂತೆ, ನಾನ್ ಕುಡಿಬೇಕಂತೆ. ಇವನ್ ಮುಖ ನೋಡ್ತಾ ನಿಂತಿರ್ತಾನಂತೆ. ಆಮೇಲೆ ನನಗ್ ಹೊಟ್ಟೆ ನೋವು ಬಂದ್ಬಿಡುತ್ತೆ. ನಾನ್ ನಿನ್ನಷ್ಟು ಕಟುಕಿ ಅಲ್ಲ, ನಾನು ಚೆನ್ನಾಗೇ ಬೆಳ್ದಿರೋದು. ಅರ್ಥ ಆಯ್ತಾ? ತಗೊಂಡ್ಬರ್ತೀನಿ ಮೇಡಮ್. ಹಲೋ, 1 ಸೆಕೆಂಡ್. ಆ ತಿಂಡಿ ಎಲ್ಲ ಮಾಡಿದ್ಮೇಲೆ ಸ್ವಲ್ಪ ತರಕಾರಿ ತಗೊಂಬ. ಅಡುಗೆ ನೀನೇ ಮಾಡ್ಬೇಕು, ಆದ್ರೆ ನಾನು ಹೆಲ್ಪ್ ಮಾಡ್ತೀನಿ. ಓಕೆ? ಮೇಡಮ್, ಥ್ಯಾಂಕ್ ಯು ಮೇಡಮ್, ತುಂಬಾ ದೊಡ್ಡ ಸಹಾಯ. ಥ್ಯಾಂಕ್ ಯು. ಏನು ಓವರ್ ಆಕ್ಟಿಂಗ್ ಎಲ್ಲ ಬೇಡ. ಮಗನೇ, ಜಾಸ್ತಿ ಆಯ್ತು ನಿಂದು. ಮೇಡಮ್, ಹಾ, ನೀವ್ ಏನು ಅಂದ್ಕೊಂಡಿಲ್ಲ ಅಂದ್ರೆ ಒಂದು ಮಾತು ಹೇಳು. ನೀವು ಸಿಕ್ಕಾಪಟ್ಟೆ ಮಾತಾಡ್ತೀರಾ ಮೇಡಮ್. ಹಲೋ, ಇದು ಕಮ್ಮಿ.
ಹಾ ಹಾ ತುಂಬಾ ಕಮ್ಮಿ ಮಾತಾಡ್ತಿದ್ದೀನಿ. ನೀನ್ ಇಷ್ಟೆಲ್ಲ ಮಾತಾಡುವಾಗ ನಾನು ಇಷ್ಟು ಮಾತಾಡಬಾರ್ದು. ಟೈಮು ಮೇಡಮ್. ಯಾರ್ದಪ್ಪ? ನಂದು ಮೇಡಮ್. ತಗೊಂಬರ್ತೀನಿ ಮೇಡಮ್. ಕಾಫಿ ತಗೊಂಬರ್ತೀನಿ. 2 ಕಾಫಿ. ಅರ್ಥ ಆಯ್ತು ಮೇಡಮ್. ಟೈಮ್ ಸರಿ ಇಲ್ದಾಗ ಕಾಫಿ ಮಾಡಿದ್ರು ಬಾಯಿಗೆ ಬಂದಂಗೆ ಬಯಸ್ಕೋಬೇಕಾಗತ್ತೆ. ಏ ಚೈನೀಸ್ ಬೇಗ. ಹಾ ಓಕೆ ಮೇಡಮ್. ಯಾರು ಬೇಕಾಗಿತ್ತು? ಮೇಡಮ್ ನಾವು ಎಲೆಕ್ಟ್ರಿಷಿಯನು ಆನ್ಲೈನಲ್ಲಿ ಬುಕ್ ಮಾಡಿದ್ರು, ಏನೋ ಪ್ರಾಬ್ಲಮ್ ಇದೆಯಂತೆ. ಇಲ್ವಲ್ಲ, ನಾವ್ಯಾರು ಬುಕ್ ಮಾಡಿಲ್ಲ. ಅಡ್ರೆಸ್ ಮಿಸ್ ಆಗಿ ಬಂದಿದ್ದೀರಾ ಅನ್ಸತ್ತೆ. ಇನ್ನೊಂದ್ಸಲಿ ಕರೆಕ್ಟಾಗಿ ಅಡ್ರೆಸ್ ಚೆಕ್ ಮಾಡ್ಕೊಳ್ಳಿ. ಇದು ವೀರಣ್ಣವ್ರ ಮನೆ ತಾನೆ ಮೇಡಮ್? ಅಡ್ರೆಸ್ ಕರೆಕ್ಟ್ ಇದೆ. ಹೌದಾ? ಆದ್ರೆ ನಮ್ಮ ಮನೇಲೇನು ಪ್ರಾಬ್ಲಮ್ ಇಲ್ವಲ್ಲ. ಅದಕ್ಕೆ ಯಾರು ಏನಂತೆ? ಅಚ್ಚೋ, ಎಲೆಕ್ಟ್ರಿಷಿಯನ್ ಅಂತೆ. ಆನ್ಲೈನಲ್ಲಿ ಯಾರೋ ಬುಕ್ ಮಾಡಿದಾರಂತೆ. ನೀನೇನಾದ್ರೂ ಬುಕ್ ಮಾಡಿದ್ಯಾ? ನಾನೇನು ಬುಕ್ ಮಾಡಿಲ್ಲ ಅದಕ್ಕೆ. ಐ ಥಿಂಕ್ ಅಣ್ಣ ಮಾಡಿರ್ಬೇಕು. ಅಣ್ಣ ಮಾಡಕ್ಕೇನಾದ್ರೂ ಪ್ರಾಬ್ಲಮ್ ಇದ್ರೆ ತಾನೆ. ಹಾಗೇನಾದ್ರೂ ಮಾಡಿದ್ರೆ ನನಗೆ ಹೇಳಿರೋರು ಈ ತರ ಬರ್ತಾರೆ ಅಂತ. ಹೌದಲ್ವಾ? ಹಾ, ನೀವು ಕರೆಕ್ಟ್ ಅಡ್ರೆಸ್ಗೆ ಬಂದಿದ್ದೀರಾ? ಇದೇ ಅಡ್ರೆಸ್ ಮೇಡಮ್. ಕೊಡಿ 1 ನಿಮಿಷ. ಇದೇ ಅಡ್ರೆಸ್ ಅದಕ್ಕೆ. ಹೌದಾ? ಸರ್, ಏನೋ ಮಿಸ್ಟೇಕ್ ಆಗಿದೆ ಅನ್ಸುತ್ತೆ. ಸಾರಿ. ಕ್ಯಾನ್ಸಲ್ ಮಾಡ್ಕೊಂಬಿಡಿಪ್ಪ. ಸರಿ ಮೇಡಮ್. ಸರ್ ಸರ್ ಸರ್